ವಿಜಯಪುರ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇರುವಂತಹ ಭೀಮಾ ನದಿ ಆಲಮೇಲ ತಾಲೂಕಿನ ಗ್ರಾಮಗಳಿಗೆ ಜಲ ದಿಗ್ಬಂಧನ. ಗಡ್ಲೇವಾಡ, ಶಂಬೇವಾಡ ಗ್ರಾಮಗಳ ರಸ್ತೆ ಬಂದ್ ಆಗಿದೆ. ಸಿಂದಗಿ ಆಲಮೇಲದಿಂದ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಬಂದ್ ಆಗಿರೋದು. 50 ಕಿಲೋಮೀಟರ್ ಸುತ್ತು ಹಾಕಿ ಓಡಾಡ್ತಿರುವಂತಹ ನಿವಾಸಿಗಳು. ಸದ್ಯಕ್ಕೆ ಭೀಮಾ ನದಿ ವಿಜಯಪುರದಲ್ಲೂ ಕೂಡ ಹೇಗೆ ಕಲಬುರಗಿಯಲ್ಲಿ ಸಮಸ್ಯೆ ಆಗ್ತಿದೆಯೋ ಇಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಆಲಮೇಲ ತಾಲೂಕಿನ ಗ್ರಾಮಗಳಿವೆ. ಸೊ ಇಲ್ಲಿ ಪರಿಸ್ಥಿತಿ ಹೀಗಿದೆ. ಸೊ ಬೋಟ್ಗಳನ್ನು ಬಳಸಿ ಅಲ್ಲಿಂದ ಸ್ಥಳಾಂತರ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಯಡಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ನದಿಯ ಪ್ರವಾಹಕ್ಕೆ ಆಲಮೇಲ ತಾಲೂಕಿನ ಶಂಬೇವಾಡ ಗ್ರಾಮ ಇಡೀ ಜಗತ್ತಿನ ಸಂಪರ್ಕ ಕಳೆದುಕೊಂಡಿದೆ. ಏನು ಪ್ರತಿ ವರ್ಷ ಭೀಮೆಯ ಪ್ರವಾಹಕ್ಕೆ ಈಡಾಗಿ ನಲುಗಿದ್ದ ಶಂಬೇವಾಡ ಗ್ರಾಮವನ್ನ ಈ ಹಿಂದೆ ಸ್ಥಳಾಂತರ ಮಾಡಿದ್ರು. ಆದರೆ ಸ್ಥಳಾಂತರ ಮಾಡಿದ್ರು ಕೂಡ ಈ ಪ್ರವಾಹದ ಗೋಳು ಜನರನ್ನ ರೋಗದಂತೆ ಬಾಧನೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗ್ರಾಮಕ್ಕೆ ಯಾವುದೇ ರೀತಿಯ ರಸ್ತೆಯ ಸಂಪರ್ಕ ಸರಿಯಾಗಿ ಮಾಡಿಲ್ಲ. ಭೀಮಾ ನದಿಯ ಪಕ್ಕದಲ್ಲೇ ಈ ರಸ್ತೆ ಮಾಡಿರುವ ಕಾರಣ ಇಡೀ ರಸ್ತೆ ಜಲಾವೃತವಾಗಿದ್ದು ಇಡೀ ಶಂಬೇವಾಡ ಗ್ರಾಮ ಹೊರ ಜಗತ್ತಿನ ಸಂಪರ್ಕವನ್ನ ಕಳೆದುಕೊಂಡಿದೆ. ಈ ಕಡೆ ನೋಡ್ಬೋದು, ನನ್ನ ಪಕ್ಕದ ಬಲಭಾಗದಲ್ಲಿ ಕೂಡ ಏನು ಎಷ್ಟು ವಿಶಾಲವಾಗಿ ಭೀಮೆ ಬೋರ್ಗರಿತ ಹರಿತಾ ಇದ್ದಾಳೆ. ಆದರೆ ಆ ಬೋರ್ಗರಿತದ ನೀರು ಇಡೀ ಗ್ರಾಮದ ಸಂಪರ್ಕವನ್ನ ಕಡಿತ ಮಾಡೋಕೆ ಇಲ್ಲಿ ಪ್ರಮುಖ ಕಾರಣವಾಗಿದೆ. ಗ್ರಾಮಸ್ಥರ ಒಂದು ಅಳಲು ಏನಪ್ಪಾ ಅಂತಂದ್ರೆ, ಈಗಾಗಲೇ ನಮ್ಮ ಗ್ರಾಮವನ್ನ ಸ್ಥಳಾಂತರ ಮಾಡಿದ್ರಿ, ಆದರೆ ಬೇರೆ ಕಡೆ ರಸ್ತೆಯನ್ನ ನಿರ್ಮಾಣ ಮಾಡೋ ಬದಲಾಗಿ ಈ ನದಿ ಪಕ್ಕದಲ್ಲೇ ರಸ್ತೆ ನಿರ್ಮಾಣ ಮಾಡಿದ್ದು ನಮ್ಮ ಜನಜೀವನದ ಮೇಲೆ ಬರೆ ಎಳೆದಂತಾಗಿದೆ. ಈ ಪ್ರವಾಹದ ಬರೆ ನಮ್ಮನ್ನ ಬಾಧನೆ ಮಾಡ್ತಾ ಇದೆ ಅನ್ನೋದು ಇವರ ಒಂದು ಅಳಲಾಗಿದೆ. ಸದ್ಯ ಈ ಕುರಿತು ಜನರ ಏನೋ ಒಂದು ಅಭಿಪ್ರಾಯ ಏನಂತಂದ್ರೆ, ನಮ್ಮ ಗ್ರಾಮಕ್ಕೆ ಬೇರೆ ಮಾರ್ಗವನ್ನ ಅಂದ್ರೆ ರಸ್ತೆ ನಿರ್ಮಾಣ ಮಾಡಬೇಕನ್ನೋ ಒಂದು ಒತ್ತಾಯವನ್ನ ಇವರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಸದ್ಯ ನಾವು ಏನು ಅಗ್ನಿಶಾಮಕ ದಳದ ಬೋಟ್ ಮೂಲಕ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ನಮ್ಮನ್ನ ಸುರಕ್ಷಿತವಾಗಿ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಡ್ಲೇವಾಡ ಗ್ರಾಮದಿಂದ ಹೋಗ್ತಕ್ಕಂಥ ರಸ್ತೆಯ ಮೇಲೆ ನಾವು ಬೋಟ್ನಲ್ಲಿ ಈಗ ಮುಂದೆ ಹೋಗ್ತಾ ಇರೋದು ಇಲ್ಲಿ ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. ಏನು ಶಂಬೇವಾಡದ ಗ್ರಾಮದ ಅಲ್ಲಿ ನೋಡಬಹುದು, ಸಾಕಷ್ಟು ಯುವಕರು ಜನರು ಸಹ ಅಲ್ಲಿ ನಿಂತಿದ್ದಾರೆ. ಹೊರ ಜಗತ್ತಿನ ಸಂಪರ್ಕವನ್ನ ಕಳೆದುಕೊಂಡಂತ ಗ್ರಾಮದ ಜನರಿಗೆ ಏನಾದರೂ ಅವಶ್ಯಕತೆ ಇದ್ರೆ ಇಲ್ಲಿ ವಾಪಸ್ ಕಡ್ಲೇವಾಡಕ್ಕೆ ಮತ್ತು ಆಲ್ಮೇಲ್ ಭಾಗಕ್ಕೆ ಹೋಗೋಕ್ಕೆ ಇವರಿಗೆ ಯಾವುದೇ ಸಂಪರ್ಕ ಸಾಧನ ಇಲ್ಲ. ಇದೊಂದು ರಸ್ತೆ ಬಿಟ್ಟರೆ ಇವರಿಗೆ ಇತರ ಸಂಪರ್ಕಿಸುವ ರಸ್ತೆಗಳು ಇಲ್ಲದ ಕಾರಣ ಜನಜೀವನ ತುಂಬ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಒಂದು ಆಂಬ್ಯುಲೆನ್ಸ್ ಸೇರಿದಂತೆ ಇನ್ನಿತರ ವಾಹನಗಳು ಓಡಾಟಕ್ಕಾಗಲ್ಲ. ಬೋಟ್ ಮುಖಾಂತರ ಮಾತ್ರ ಹೋಗ್ಬೋದು. ಅದು ರಾತ್ರಿ ವೇಳೆಯಲ್ಲಿ ಏನಾದರೂ ಆದರೆ ಆ ಬೋಟನ್ನು ಸಹ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಈ ಕಾರಣದಿಂದ ಇಡೀ ಗ್ರಾಮದ ಜನರ ಒತ್ತಾಸೆ ಏನಂತಂದರೆ, ನಮ್ಮ ಗ್ರಾಮಕ್ಕೆ ಬೇರೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು, ಇಂಥ ಒಂದು ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಯಡಹಳ್ಳಿ, TV9 ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇರುವಂತಹ ಭೀಮಾ ನದಿ ಆಲಮೇಲ ತಾಲೂಕಿನ ಗ್ರಾಮಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಗಡ್ಲೇವಾಡ, ಶಂಬೇವಾಡ ಗ್ರಾಮಗಳು ಈಗ ಜಲಾವೃತವಾಗಿರೋದು. ಸದ್ಯಕ್ಕೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಪ್ರವಾಹ ಇಡೀ ಊರನ್ನೇ ನುಂಗ್ಕೊಂಡು ಹೋಗಿದೆ ಅಂತ. ಸೊ ಆಲಮೇಲ ತಾಲೂಕಿನ ಗಡ್ಲೇವಾಡ, ಶಂಬೇವಾಡ ಎಲ್ಲ ಕಡೆ ಕೂಡ ಸುಮಾರು 50 ಕಿಲೋಮೀಟರ್ ಸುತ್ತು ಹಾಕಿ ಓಡಾಡ್ತಿರುವಂಥ ನಿವಾಸಿಗಳು. ಸೊ ಯಾದಗಿರಿಯಲ್ಲೂ ಕೂಡ ಪರಿಸ್ಥಿತಿ ಹಾಗೇನೇ ಇದೆ. ಕಲಬುರಗಿ, ವಿಜಯಪುರ ಎಲ್ಲ ಕಡೆ ಕೂಡ ಭೀಮಾ ನದಿ ಸಂಪೂರ್ಣ ಈ ಬೆಳೆಗಳನ್ನು, ಮನೆಗಳನ್ನು ಸುತ್ತುವರಿತಾ ಇದೆ.